ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಲಾಕ್ ಆಗಿದೆ. ನ್ಯಾಟೋ ಪಡೆಗೆ ಟ್ರಂಪ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದ ಭೀಕರತೆಯಿಂದ ಈಗಾಗಲೇ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಲಾಗಿದೆ. ಹಡಗುಗಳು ಕೂಡ ಅಲ್ಲೇ ಲಾಕ್ ಆಗಿದೆ. ಸಂಬಂಧಪಟ್ಟಂತೆ ನ್ಯಾಟೋ ಪಡೆಗೆ ಟ್ರಂಪ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಿತ್ರ ದೇಶಗಳ ಮೊರೆ ಹೋಗಿದ್ದಾರೆ ಡೊನಾಲ್ಡ್ ಟ್ರಂಪ್. ಯುದ್ಧ ನೌಕೆಯನ್ನ ಕಳುಹಿಸಿಕೊಡುವಂತೆ ಟ್ರಂಪ್ ಮೊರೆ ಹೋಗಿರುವುದು. ಹೊರ್ಮುಜ್ ಮೇಲಿನ ನಿಯಂತ್ರಣಕ್ಕೆ ಮಿತ್ರ ದೇಶಗಳ ಸಹಕಾರ ಕೋರ್ತಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಹಡಗುಗಳ ಸಂಚಾರಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ, ಬಟ್ ನ್ಯಾಟೋ ಪಡೆ ದೇಶಗಳಿಂದ ನಮಗೆ ನೆರವು ಸಿಗ್ತಿಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರಿತಾ ಇದ್ರೆ ಸಮಸ್ಯೆ ಹೆಚ್ಚಾಗತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಮೊದಲಿಗೆ ನ್ಯಾಟೋ ಅಂತ ಹೇಳಿದ್ರೆ ಕೆಲವೊಂದಷ್ಟು ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ನ್ಯಾಟೋ ಪಡೆಗೆ ಸೇರ್ಪಡೆ ಆಗಿರ್ತವೆ. ಅಂದರೆ ನಾರ್ತ್ ಅಥ್ಲೆಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ, ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಂಘಟನೆ. 1949ನಲ್ಲಿ ಸಂಘಟನೆ ಸ್ಟಾರ್ಟ್ ಆಗಿರೋದು. ಜೊತೆಗೆ ಸುಮಾರು 32 ರಾಷ್ಟ್ರಗಳ ಒಕ್ಕೂಟ ಇದೆ. ಯಾವುದಾದ್ರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ, ಅಂದರೆ ಯಾವುದಾದ್ರೂ ದೇಶ ಸ್ವಾತಂತ್ರ್ಯ, ಸಾರ್ವಭೌಮತೆ ಜೊತೆಗೆ ಭದ್ರತೆಯಲ್ಲಿ ಸಿಲುಕಿ ಹಾಕೊಂಡಿದ್ರೆ ಅಷ್ಟು ದೇಶಗಳು ನೆರವಿಗೆ ಬರಬೇಕು. ಬಟ್ ಈ ವಿಚಾರದಲ್ಲಿ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಾಮೂಹಿಕ ರಕ್ಷಣೆಯನ್ನ ಕೂಡ ಈ ಸದಸ್ಯತ್ವ ರಾಷ್ಟ್ರ ಕೊಡಬೇಕಾಗತ್ತೆ. ಒಂದು ಸದಸ್ಯ ರಾಷ್ಟ್ರದ ಮೇಲೆ ಏನಾದರೂ ದಾಳಿ ನಡೆದ್ರೆ ಅದು ಎಲ್ಲಾ ಸದಸ್ಯರ ಮೇಲೆ ನಡೆದ ದಾಳಿ ಅನ್ನೋದಾಗಿ ಪರಿಗಣಿಸಬೇಕು. ಬಟ್ ಅಮೆರಿಕ ಬಹಳಷ್ಟು ಸರ್ಕಸ್ ಮಾಡ್ತಾ ಇದೆ. ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಕೂಡ ಇರಾನ್ನ ಮೇಲೆ ಪ್ರಯೋಗ ಮಾಡೋದ್ರ ಮೂಲಕ ಎಲ್ಲ ಆರ್ಥಿಕ ಹೊಡೆತವನ್ನ ಇದೇ ರೀತಿ ಕಂಟಿನ್ಯೂ ಆದ್ರೆ ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ಇನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೆ ಸ್ಥಿರತೆಯನ್ನ ಕಾಪಾಡೋದು ಕೂಡ ನ್ಯಾಟೋದ ಪ್ರಮುಖ ಕೆಲಸ. ಬಟ್ ಯಾವ ದೇಶಗಳು ಕೂಡ ಬರ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಚೀನಾ, ಫ್ರಾನ್ಸ್, ಇಂಗ್ಲೆಂಡ್, ಜಪಾನ್ ಹಾಗೆ ಸೌತ್ ಕೊರಿಯಾ ಸೇರಿದಂತೆ ನ್ಯಾಟೋ ಪಡೆ ವ್ಯಾಪ್ತಿಯ ದೇಶಗಳು ನಮಗೆ ಸಾಥ್ ಕೊಡಿ, ಹೊರ್ಮುಜ್ಗೆ ನಿಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಿಕೊಡಿ. ಹೊರ್ಮುಜ್ನಿಂದ ಸಾಕಷ್ಟು ತೈಲ ಸಾಗಾಟ ಆಗತ್ತೆ. ಸಾಕಷ್ಟು ದೇಶಗಳು ಇಲ್ಲಿಂದ ತೈಲವನ್ನ ಪಡೆದುಕೊಳ್ತಾ ಇದೆ. ಬಹಳ ಮುಖ್ಯವಾಗಿ ಚೀನಾ 90% ತೈಲವನ್ನ ಇದೇ ಹಾರ್ಮುಜ್ ಜಲಸಂಧಿಯಿಂದ ಪಡ್ಕೊಳ್ಳೋದು. ಚೀನಾ ನೆರವು ನೀಡದಿದ್ರೆ ನನ್ನ ಚೀನಾ ಭೇಟಿ ವಿಳಂಬ ಆಗಿಬಿಡುತ್ತೆ. ಚೀನಾಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಂದು ಕಡೆ ಚೀನಾದ ಪರಿಸ್ಥಿತಿಯು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇರಾನ್ನ ಜೊತೆ ಸ್ನೇಹ ಸಂಬಂಧವನ್ನ ಚೆನ್ನಾಗಿ ಇಟ್ಕೊಂಡಿದೆ. ಜೊತೆಗೆ ಸಂಬಂಧಪಟ್ಟಂತೆ ಕೆಲ ಶಸ್ತ್ರಾಸ್ತ್ರಗಳನ್ನ ಕಳಿಸಿಕೊಟ್ಟಿದ್ರು ಕೂಡ ಫೇಲ್ಯೂರ್ ಆಗಿದೆ. ಆದರೆ ಈಗಾಗಲೇ 90% ತೈಲವನ್ನ ಚೀನಾ ಇರಾನ್ನ ಹೊರ್ಮುಜ್ ಜಲಸಂಧಿಯಿಂದ ತೆಗೆದುಕೊಳ್ಳುತ್ತೆ. ಇದೇ ರೀತಿ ಕಂಟಿನ್ಯೂ ಆದರೆ ನಮ್ಮ ಹಾಗೆ ಅಂದರೆ ಅಮೆರಿಕದ ಚೀನಾದ ನಡುವಿನ ಕೆಲ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಮೀಟಪ್ ಇರ್ತಾವಲ್ಲ, ಅದೆಲ್ಲ ಲೇಟ್ ಆಗತ್ತೆ ಅನ್ನೋದಾಗಿ ಡೊನಾಲ್ಡ್ ಟ್ರಂಪ್ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.